ಥೈರಾಯ್ಡ್ ಗಡ್ಡೆಗಳು ಎಲ್ಲ ಗಡ್ಡೆಗಳು ಅಬ್ಲೇಷನ್ ಯಾಕೆ ಮಾಡೋಕ್ಕಾಗಲ್ಲ? ಥೈರಾಯ್ಡ್ ಗಡ್ಡೆಗಳು ಎಲ್ಲ ಗಡ್ಡೆಗಳಿಗೆ ಅಬ್ಲೇಷನ್ ಯಾಕೆ ಸೂಟೇಬಲ್ ಆಗಲ್ಲ? ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಥೈರಾಯ್ಡ್ ಗಡ್ಡೆ ಕಂಡು ಬಂದಲ್ಲಿ ತುಂಬಾ ದೊಡ್ಡ ಗಾತ್ರ ಆಗುವವರೆಗೂ ವೆಯ್ಟ್ ಮಾಡ್ತಾರೆ. ಒಂದು ಸರ್ತಿ ಗಡ್ಡೆ 2 ಸೆಂಟಿಮೀಟರ್ ಆಗಿ ಬಂದ ತಕ್ಷಣ ಅದನ್ನ ರೆಗ್ಯುಲರ್ ಫಾಲೋಅಪ್ ಮಾಡಬೇಕು. ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿ ನೋಡ್ತಾ ಇರಬೇಕು. ಅದರ ಜೊತೆಗೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ಗಳನ್ನು ಮಾಡಿಸ್ಬೇಕು. ಯಾವಾಗ ಥೈರಾಯ್ಡ್ ಗಾತ್ರ ಬೆಳೀತಾ ಹೋಗುತ್ತೆ, 3 ಸೆಂಟಿಮೀಟರ್ 3.5 ಸೆಂಟಿಮೀಟರ್ ಬರ್ತಾ ಇದೆ, ಪ್ಲಸ್ ಅದರ ಜೊತೆಗೆ ಸಿಂಪ್ಟಮ್ಸ್ ಏನಾದರೂ ಅಂದರೆ ಈ ನುಂಗೋದಕ್ಕೆ ಏನಾದರೂ ತೊಂದರೆ, ಇಲ್ಲ ಉಸಿರಲ್ಲಿ ಆಟಕ್ಕೆ ಏನಾದರೂ ತೊಂದರೆ ಆಗ್ತಾಯಿದೆ, ಇಲ್ಲ ವಾಯ್ಸಲ್ಲಿ ಏನಾದರೂ ಚೇಂಜಸ್ ಬರ್ತಾ ಇದೆನಾ, ಇಲ್ಲ ನಿಮಗೆ ಏನಾದರೂ ಕಾಸ್ಮೆಟಿಕ್ಕಾಗಿ ಕಾಣಿಸ್ತಾ ಇದೆ ಅಂದರೆ ಆವಾಗೆ ಇಂಡಿಕೇಶನ್ ಟು ಟ್ರೀಟ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮುಖ್ಯವಾಗಿ ಏನಂದರೆ ಒಂದು ಸೂಜಿ ಪರೀಕ್ಷೆ ಮಾಡಿ ಅದು ನಾನ್ ಕ್ಯಾನ್ಸರಸ್ ಗಡ್ಡೆ ಅಂತ ಕನ್ಫರ್ಮ್ ಆದಲ್ಲಿ ಥೈರಾಯ್ಡ್ ಅಬ್ಲೇಷನ್ ಮೂಲಕ ಇದನ್ನು ಗುಣಪಡಿಸ್ಬೋದು. ಇದು ಯಾವುದೇ ರೀತಿ ಇದರಲ್ಲಿ ಶಸ್ತ್ರಚಿಕಿತ್ಸೆ ಇರುವುದಿಲ್ಲ, ಜನರಲ್ ಅನಸ್ತೇಷಿಯಾ ಥರ ಇರುವುದಿಲ್ಲ. ಕೇವಲ ಲೋಕಲ್ ಅನಸ್ತೇಷಿಯಾದಲ್ಲಿ ಒಂದು ಸೂಜಿ ಮುಖಾಂತರ ಒಂದು ಪ್ರೋಬ್ ಅಂತ ಕರೀತಾರೆ, ಆ ಪ್ರೋಬನ್ನು ಥೈರಾಯ್ಡ್ ಗಡ್ಡೆಯಲ್ಲಿ ಹಾಕಿ ಅದನ್ನು ಕರಗಿಸ್ತೀವಿ. ಇದರಿಂದ ಥೈರಾಯ್ಡ್ ತೆಗೆಯದೇ ಇರೋದೇ ಕಾರಣದಿಂದ ಥೈರಾಯ್ಡ್ ಫಂಕ್ಷನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಬರುವುದಿಲ್ಲ. ಥೈರಾಯ್ಡ್ ಗಡ್ಡೆ ಸಮಸ್ಯೆ ಇದ್ದರೆ 3 ತಿಂಗಳಿಗೊಮ್ಮೆ ಇಲ್ಲ 6 ತಿಂಗಳಿಗೊಮ್ಮೆ ಅಲ್ಟ್ರಾಸೌಂಡ್ ಮಾಡಿಸ್ಬಿಟ್ಟು ಅದರ ಸೈಜನ್ನು, ಅದರ ಗಾತ್ರವನ್ನು ಕ್ರಮೇಣವಾಗಿ ಚೆಕ್ ಮಾಡ್ತಾ ಇರಬೇಕು. ಅದು ಬೆಳೀತಾ ಇದ್ದಲ್ಲಿ ನೀವು ಥೈರಾಯ್ಡ್ ಅಬ್ಲೇಷನ್ಗೋಸ್ಕರ ಯಾವುದೇ ಇಂಟರ್ವೆನ್ಷನಲ್ ರೇಡಿಯೋಲಜಿಸ್ಟನ್ನು ಮೀಟ್ ಮಾಡಿ ಹಾಗೆ ಥೈರಾಯ್ಡ್ ಅಬ್ಲೇಷನ್ ಬಗ್ಗೆ ಕೇಳಿ ತಿಳಿದುಕೊಳ್ಳಿ. ಥೈರಾಯ್ಡ್ ಗಡ್ಡೆ ಅಬ್ಲೇಷನ್ ಇದರ ಪ್ರಮುಖ ಅಂಶಗಳು ಅಂದರೆ ಅಡ್ವಾಂಟೇಜಸ್ ಏನೆಂದರೆ ನೀವು ಇದರಲ್ಲಿ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಇರುವುದಿಲ್ಲ, ಅನಸ್ತೇಷಿಯಾ ಅಂದರೆ ಜನರಲ್ ಅನಸ್ತೇಷಿಯಾ ಥರ ಇರುವುದಿಲ್ಲ, ನಿಮಗೆ ಕೇವಲ 1 ದಿನದ ಪ್ರೊಸೀಜರ್ ಮಾತ್ರ. ಥೈರಾಯ್ಡ್ ತೆಗೆಯದೇ ಇರುವುದ ಕಾರಣದಿಂದ ನಿಮಗೆ ಲೈಫ್ ಲಾಂಗ್ ಥೈರಾಯ್ಡ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ ತಗೊಳ್ಳೋ ಅವಶ್ಯಕತೆ ಇರುವುದಿಲ್ಲ.